ಕೇರಳ ನರ್ಸ್ಗೆ ಗಲ್ಲು ಶಿಕ್ಷೆ ಕನ್ನಡಿಗ ತಪ್ಪಿಸಿದ್ದು ಹೇಗೆ ಅನ್ನೋದು ಭಾರತೀಯ ನರ್ಸ್ಗಳ ಅಗತ್ಯತೆಯನ್ನ ಯಮನ್ನವರಿಗೆ ಮನವರಿಕೆ ಮಾಡಿಕೊಟ್ಟು ಮನವೊಲಿಸಿದ ಬೆಂಗಳೂರಿನ ಚಿನ್ನ ಉದ್ಯಮಿ. ಯಮನ್ ದೇಶದಲ್ಲಿ ಕೇರಳದ ನಿಮಿಷಪ್ರಿಯಾ ಎಂಬ ನರ್ಸ್ಗೆ ವಿಧಿಸಲಾಗಿದ್ದ ಗಲ್ಲು ಶಿಕ್ಷೆಯನ್ನು ಮುಂದೂಡಲಾಗಿದ್ದು, ಈ ಪ್ರಕ್ರಿಯೆಯ ಹಿಂದೆ ಕನ್ನಡಿಗ ಡಾಕ್ಟರ್ ಮೌಲಾ ಶರೀಫ್ ಅವರ ಪ್ರಯತ್ನ, ಸುದೀರ್ಘ ಹೋರಾಟವಿದೆ. ತನ್ನನ್ನು ತಾನು ಸಿದ್ಧಗಂಗಾ ಮಠದ ಹುಡುಗ ಅಂತ ಕರೆದುಕೊಳ್ಳಲು ಇಚ್ಛಿಸುವ ಮೌಲಾ ಶರೀಫ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಗ್ಯನಗರ ತಾಲೂಕಿನ ಜೂಲುಪಾಳ್ಯ ನಿವಾಸಿಯಾಗಿದ್ದು, ಬಸವಾದಿ ಶರಣರ ಬಗ್ಗೆ ವಿಶೇಷ ಅಕ್ಕರೆ ಹೊಂದಿದ್ದಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಮಾಲೀಕರು ಹಾಗೂ ನ್ಯಾಯವಾದಿಗಳು ಆಗಿರುವ ಶರೀಫ್ ಕಳೆದ 20 ವರ್ಷದಿಂದ ಕೊಲ್ಲಿ ರಾಷ್ಟ್ರಗಳಿಗೆ ಹಲವು ಸಲ ಹೋಗಿ ಬಂದಿದ್ದಾರೆ. ಸೌದಿ, ದುಬೈ, ಮಸ್ಕತ್, ಕತಾರ್, ಯಮನ್ ಸೇರಿದಂತೆ ಕೊಲ್ಲಿ ರಾಷ್ಟ್ರಗಳ ವ್ಯಾಪಾರ ವಹಿವಾಟು, ಕಾನೂನಿನ ಬಗ್ಗೆ ಸಮಗ್ರ ಮಾಹಿತಿ ಅನ್ನೋದು ಇದೆ. 2017ರ ಜುಲೈನಲ್ಲಿ ಯಮನ್ ಪ್ರಜೆ ತಲಾಲ್ ಮಹದಿಯನ್ನ ಕೇರಳದ ನರ್ಸ್ ನಿಮಿಷಾ ಹತ್ಯೆ ಮಾಡಿದ್ರು. ಈ ಪ್ರಕರಣದಲ್ಲಿ ನಿಮಿಷಾಗೆ ಯಮನ್ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿದ್ದ ಸುದ್ದಿಯನ್ನ ಗಮನಿಸುತ್ತಿದ್ದ ಶರೀಫ್ ಹೇಗಾದ್ರೂ ಮಾಡಿ ಆಕೆಗೆ ಶಿಕ್ಷೆಯನ್ನ ತಪ್ಪಿಸಬಹುದು ಅಂತ ಯೋಚಿಸಿದ್ರು. ಹಾಗಾಗಿ ತಮ್ಮೊಂದಿಗೆ ನಿಕಟ ಸಂಪರ್ಕವಿದ್ದ, ಮಾನವೀಯತೆಯನ್ನ ಹೊಂದಿದ್ದ ಸುಮಾರು 10 ಮಂದಿ ಶ್ರೀಮಂತ ಯಮನ್ ಪ್ರಜೆಗಳ ಸಹಕಾರದೊಂದಿಗೆ ಸಂತ್ರಸ್ತ ಮಹದಿ ಅವರ ಕುಟುಂಬಸ್ಥರನ್ನ ಪತ್ತೆ ಮಾಡಿಕೊಳ್ತಾರೆ. ಭಾರತೀಯ ನರ್ಸ್ಗಳ ಅಗತ್ಯತೆ ಬಗ್ಗೆ ಮನವರಿಕೆ ಮಾಡಿಕೊಡ್ತಾರೆ. ಹತ್ಯೆಗೆ ಒಳಗಾದ ತಲಾಲ್ ಮಹದಿ ಅವರ ತಂದೆ ಅಬೂಲ್ ಹಾಗೂ ಮಹದಿ ಅವರ ಅಣ್ಣ ಉಮರ್ ಹಾಗೂ 11 ಮಂದಿ ಸಂಬಂಧಿಕರ ಜೊತೆಗೆ ಡಾಕ್ಟರ್ ಮೌಲಾ ಶರೀಫ್ ಮಾತುಕತೆ ನಡೆಸಿದ್ದಾರೆ. ಪ್ರಮುಖವಾಗಿ ಉಮರ್ ಅವರ ಮನವೊಲಿಸೋಕೆ ಅರೇಬಿಕ್ ಭಾಷೆ ಆಯ್ಕೆ ಮಾಡಿಕೊಂಡಿದ್ದ ಶರೀಫ್ ಜುಲೈ 10ಕ್ಕೆ ಖುದ್ದಾಗಿ ಯಮನ್ಗೆ ಹೋಗಿದ್ರು. ಜುಲೈ 12ಕ್ಕೆ ಉಮರ್ ಅವರನ್ನ ಭೇಟಿಯಾಗಿ ಅವರೊಂದಿಗೆ ಸುದೀರ್ಘ 2 ಗಂಟೆಗಳ ಕಾಲ ಚರ್ಚೆ ನಡೆಸಿ ಹತ್ಯೆಗೊಳಗಾದ ವ್ಯಕ್ತಿ ಬಗ್ಗೆ ಅನುಕಂಪ ಸೂಚಿಸಿ ಅಂತ ಕೇಳ್ಕೊಂಡ್ರು. ಭಾರತೀಯ ನರ್ಸ್ಗಳು ಕೊಲ್ಲಿ ರಾಷ್ಟ್ರದಲ್ಲಿ ಸಲ್ಲಿಸುತ್ತಿರುವ ಸೇವೆ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಈಗಾಗಲೇ ನಿಮಿಷಪ್ರಿಯ 8 ವರ್ಷದಿಂದ ಜೈಲಿನಲ್ಲಿದ್ದು ಸಾಕಷ್ಟು ಶಿಕ್ಷೆ ಅನುಭವಿಸಿದ್ದಾರೆ. ಆಕೆ ಗಲ್ಲು ಶಿಕ್ಷೆ ವಿಧಿಸಿದ ಬಳಿಕ ಭಾರತೀಯ ನರ್ಸ್ಗಳು ಕೊಲ್ಲಿ ದೇಶಕ್ಕೆ ಬಾರದೇ ಇದ್ರೆ ಸೂಕ್ತ ಆರೈಕೆ ಸಿಗದೆ ಪ್ರತಿದಿನ 10 ಮಂದಿ ಯಮನ್ ಪ್ರಜೆಗಳು ಸಾಯ್ತಾರೆ ಎಂಬುದನ್ನ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಆಗ ಉಮರ್ ಗಲ್ಲು ಶಿಕ್ಷೆ ರದ್ದತಿಗೆ ಒಪ್ಪಿಗೆ ಸೂಚಿಸಿದ್ರು ಅಂತ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಜುಲೈ 16ರಂದು ನರ್ಸ್ ನಿಮಿಷಾಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ಆದರೆ ಉಮರ್ ಜೊತೆಗಿನ ಮಾತುಕತೆ ಫಲಪ್ರದವಾದ ಹಿನ್ನೆಲೆಯಲ್ಲಿ ಅಲ್ಲಿನ ಕಾನೂನು ಮುಖ್ಯಸ್ಥರಿಗೆ ಮನವರಿಕೆ ಮಾಡಿಕೊಟ್ಟಿದ್ರಿಂದ ಗಲ್ಲು ಶಿಕ್ಷೆ ಮುಂದೂಡಲಾಗಿದೆ ಅಂತ ಶರೀಫ್ ತಿಳಿಸಿದ್ದಾರೆ. ನಿಮಿಷಾ ಭೇಟಿ ಆಗಿಲ್ಲ ಅನ್ನೋದನ್ನು ಕೂಡ ಶರೀಫ್ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಆಗಸ್ಟ್ ಅಂತ್ಯದಲ್ಲಿ ನಿಮಿಷಾ ಜೈಲಿನಿಂದ ಹೊರಬರಬಹುದು. ಈವರೆಗೂ ನಿಮಿಷಾ ಹಾಗೂ ಯಾವ ಸರ್ಕಾರದ ಪ್ರತಿನಿಧಿಯನ್ನು ಭೇಟಿ ಮಾಡಿಲ್ಲ. ಕಾನೂನು ಅರಿತಿದ್ದು ಕೊಲ್ಲಿ ರಾಷ್ಟ್ರದ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದ್ರಿಂದ ಎಲ್ಲದಕ್ಕೂ ಮಿಗಿಲಾಗಿ ಭಾರತ ಮೂಲದ ನರ್ಸನ್ನ ಗಲ್ಲು ಶಿಕ್ಷೆಯಿಂದ ಪಾರು ಮಾಡುವ ಉದ್ದೇಶದಿಂದ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇನೆ ಅಂತ ಶರೀಫ್ ಅವರು ತಿಳಿಸಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸೊ ಹೀಗೆ ಮಾಡೋದ್ರಿಂದ ಏನಾಗತ್ತೆ, ಯಾಕೆ ಈ ರೀತಿಯಾಗಿ ಮಾಡಬೇಕು? ಈಗ ಆಲ್ರೆಡಿ 8 ವರ್ಷ ಜೈಲಲ್ಲಿ ಶಿಕ್ಷೆ ಅನುಭವಿಸಿದ್ದಾರೆ. ಇನ್ನು 8 ವರ್ಷ ಅವರ ಜೀವನದಲ್ಲಿ ಎಲ್ಲವೂ ಸ್ಟಾಪ್ ಆಗೋಗಿದೆ, ಜೈಲಿನಲ್ಲೇ ಇದ್ದಾರೆ. ಸೊ ಅವರಿಗೆ ಈ ಶಿಕ್ಷೆ ಅನ್ನೋದು ಬೇಕಾ? ಒಂದು ವೇಳೆ ಇವರಿಗೇನಾದರೂ ಗಲ್ಲು ಶಿಕ್ಷೆ ಅಂತ ಆಗಿಬಿಟ್ರೆ ಭಾರತದಿಂದ ಯಮನ್ಗೆ ಹೋಗುವಂಥ ನರ್ಸ್ಗಳಿಗೆ ಒಂದು ಆತಂಕ ಇರುತ್ತೆ. ಯಾರಾದರೂ ಹೋಗ್ತೀವಿ ಅಂತಂದ್ರೂ ನಾವುಗಳೇ ಬೇಡ, ಅಲ್ಲಿ ಆ ಥರ ಆಗುತ್ತೆ ಅಂತ ಅನಿಸುತ್ತೆ, ನೀವು ಅವ್ರನ್ನ ನೋಡಿಲ್ವಾ, ಹೋಗೋದು ಬೇಡ ಅಂತ ಅಂದ್ಬಿಡ್ತೀವಿ. ಇದರಿಂದ ಯಮನ್ನಲ್ಲಿ ಆರೋಗ್ಯದಿಂದ ಇರೋದಕ್ಕೆ ಅಂತ ಅನಾರೋಗ್ಯ ಸಮಸ್ಯೆದಿಂದ ಬಳಲ್ತಾ ಇರೋರಿಗೆ ಬೇಕಾಗಿರುವಂಥ ನರ್ಸ್ಗಳು ಸಿಗದೇ ಇದ್ದಾಗ ಎಷ್ಟು ಜನ ಸಾವು ನೋವಿನಿಂದ ಬಳಲಬೇಕಾಗತ್ತೆ. ಒಂದು ಭಯ ಅನ್ನೋದು ನರ್ಸ್ಗಳಿಗೆ ಶುರು ಆಗಿಬಿಡುತ್ತೆ. ಈ ಕಾರಣಕ್ಕೆ ಈ ರೀತಿಯಾದಂಥ ಶಿಕ್ಷೆ ಬೇಡ ಅಂತೆಲ್ಲ ಮನವರಿಕೆಯನ್ನು ಮಾಡಿಕೊಟ್ಟ ಮೇಲೆ ಅವರ ಫ್ಯಾಮಿಲಿಯವರು ಓಕೆ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆದಷ್ಟು ಬೇಗ ಎಲ್ಲ ಅಂದುಕೊಂಡಂತೆ ಆದರೆ ಆಗಸ್ಟ್ ಎಂಡ್ ಒಳಗಡೆ ಎಲ್ಲವೂ ಕ್ಲಿಯರ್ ಆಗತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸೊ ಮುಂದಿನ ಸುದ್ದಿ ನೋಡೋಣ. ಕೇಂದ್ರ ನ್ಯಾಯಯುತವಾಗಿ ಗಣತಿಯನ್ನು ನಡೆಸಲಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ರಾಹುಲ್ ನಿಜವಾದ ನ್ಯಾಯ ಯೋಧ, ಅವರ ಜೊತೆ ಕೈ ಜೋಡಿಸೋಣ. ದಿಲ್ಲಿಯಲ್ಲಿ ಭಾಗೀದಾರ್ ನ್ಯಾಯ ಸಮ್ಮೇಳನದಲ್ಲಿ ಭಾಗಿಯಾಗಿ ಈ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಏನು ಮಾತಾಡಿದ್ದಾನೆ ಅಂತಂದರೆ, ರಾಹುಲ್ ನಿಜವಾದ ನ್ಯಾಯ ಯೋಧ ಅಂತ ಹೇಳ್ತಾ ಇರುವಂಥದ್ದು. ದೇಶದಲ್ಲಿ ಜಾತಿ ಗಣತಿಗೆ ಒತ್ತಾಯಿಸಿದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಅವರ ನಿರಂತರ ಒತ್ತಡದಿಂದ ಕೇಂದ್ರ ಈ ಕೆಲಸಕ್ಕೆ ಮುಂದಾಗಿದೆ. ನ್ಯಾಯಯುತವಾಗಿ ಜಾತಿ ಗಣತಿ ನಡೆಸಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ದೆಹಲಿಯಲ್ಲಿ ಶುಕ್ರವಾರ ನಡೆದಂಥ ಭಾಗೀದಾರ್ ನ್ಯಾಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದ್ರು. ರಾಷ್ಟ್ರವ್ಯಾಪಿ ಜಾತಿ ಗಣತಿ ರಾಜಕೀಯ ಬೇಡಿಕೆ ಅಲ್ಲ, ಸಾಂವಿಧಾನಿಕ ಅಗತ್ಯ, ಸಾಮಾಜಿಕ ನ್ಯಾಯಕ್ಕೆ ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ. ಕೇಂದ್ರ ನ್ಯಾಯಯುತವಾಗಿ ಜಾತಿ ಗಣತಿಯನ್ನು ನಡೆಸಬೇಕು ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರಿಂದ ಜಾತಿ ಗಣತಿ ಅನ್ನೋದು ನಡೆಯುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಸಿದ್ದರಾಮಯ್ಯನವರು ಹೇಳಿರೋದು.